ನಮಸ್ಕಾರ ರೀ, ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ನೆಡೋನಿ ಸ್ಪೆಷಲ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ರಿ ಎಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವನೆ ಮಾಡ್ತೀನಿ ರೀ. ಇದೇನು ರೀ ನಿಡೋನಿ ಒಳಗೆ ಎಂ ಬಿ ಪಾಟೀಲ್ ಸಾಹೇಬ್ರನ್ನ ತೋರಿಸ್ಲಾತ್ತೀರಿ ಅಂತೇಳಿ ನೀವು ಕೇಳ್ಬೋದು ರೀ. ಹೌದು ರೀ, ನಿಜ. ಈಗ ತೋರಿಸುವಂಥ ಟೈಮ್ ಬಂತು, ತೋರಿಸಿನಿ ರೀ. KPTCLನ 110 ಮೆಗಾವ್ಯಾಟ್ನ ವಿದ್ಯುತ್ ಪ್ರಸರಣ ನಿಗಮದ ಉದ್ಘಾಟನೆ ಸಮಾರಂಭದಲ್ಲಿ ನಿಡೋನಿ ಗ್ರಾಮಕ್ಕೆ ಶ್ರೀ ಎಂ ಬಿ ಪಾಟೀಲ್ ಅವರು ಆಗಮನ ಆಗಿತ್ತು ರೀ. ಹೀಗಾಗಿ ಅವರು 110 KV ಮೆಗಾವ್ಯಾಟ್ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಏನು ಮಾತಾಡಿದರು ಏನಿಲ್ಲ ನಿಮಗೆ ಸಂಪೂರ್ಣ ರೈತರ ಜೊತೆ ಹೆಂಗೆ ಮಾತಾಡಿದರು ಎಲ್ಲ ತೋರಿಸ್ತೀನಿ ರೀ, ಬರ್ರಿ. ಹೀಗಾಗಿ ಬದುಕು ಮತ್ತು ಬೆಳಕು ಎನ್ನುವ ಒಂದು ಕಾರ್ಯಕ್ರಮದಲ್ಲಿ ರೈತರು ಏನು ಮಾತಾಡಿದರು ಅನ್ನೋದು ಗೊತ್ತಾಗತ್ತೆ ರೀ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇದು ರಾಜಕೀಯ ಏನಲ್ಲ ರೀ. जय मंगलम जय नमः पार्वतीश्वर महादेव नमस्ते अस्तु भगवान विश्वेश्वराय महादेवाय त्र्यंबकाय त्रिप्रांतकाय त्रिकाग्निकालाय कालाग्निरुद्राय नीलकंठाय मृत्युंजयाय परमेश्वराय सदाशिवाय श्रीमन्महादेवाय नमः शिवसांबजय नमः पार्वतीश्वर महादेव गुरु शांत वीरेश्वर महाराज की महालक्ष्मी माता की जय. जय मंगलम जय नमः पार्वतीश्वर महादेव. ಫಸ್ಟ್ ಅವರು ಜಲಸಂಪನ್ಮೂಲ ಸಚಿವರಾದಾಗ ಏನು ಮಾಡಿದರು, ನಮ್ಮೂರಿಗೆ ಏನು ರೈತರ ಪರ ಜನಸಾಮಾನ್ಯರಿಗೆ ಏನು ಅನುಕೂಲ ಮಾಡಿಕೊಟ್ರು, ಈಗ ಸದ್ಯ ಬೃಹತ್ ಕೈಗಾರಿಕಾ ಮಂತ್ರಿಯಾಗಿದ್ದಾರೆ, ಸಚಿವರಾಗಿದ್ದಾರೆ. ಅವರು ಈಗೇನು ಮಾಡಿದರು, ಮುಂದೆ ಏನು ಮಾಡ್ತಾ ಇದ್ದಾರೆ, ಮಾಡಲಿದ್ದಾರೆ ಅನ್ನೋದು ಇವತ್ತಿನ ಟಾಪಿಕ್ ಆಗಿದೆ. ಇದು ಯಾವುದು ರಾಜಕೀಯ ಪ್ರೇರಿತವಾದ ವಿಡಿಯೋ ಆಗಿರುವುದಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಪ್ರಥಮ ಬಾರಿ ನಾನು ಇಂತಹ ವಿಡಿಯೋನ ನಿಮಗಾಗಿ ಹಾಕ್ತಾಯಿದ್ದೀನಿ. ಕಾರಣ, ಒಬ್ಬರು ಸಚಿವರಾಗಿ ರೈತರ ಜೊತೆ ಯಾವ ಥರ ಸಮಾಲೋಚನೆ ಮಾಡಿದರು, ಏನು ಹೇಳಿದ್ರನ್ನು ಕೇಳೋಣ ಬನ್ನಿ. ಅಕಾಡೆಮಿ ಧಾರವಾಡ ಸಂಗಮೇಶ್ ಅಪ್ಪಾಜಿ ಬಬಲೇಶ್ವರ ಸಾಹೇಬರಿಗೂ KPTCL ಹಾಗೂ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅದರಂತೆ ಹೆಸ್ಕಾಂನ ಅಧೀಕ್ಷಕ ಅಭಿಯಂತರಾದ ಸಿದ್ದಪ್ಪ ಬೆಂಜಗಿರಿ, ಅದರಂತೆ ಮುಖಂಡರಾದ ರಮೇಶ್, ಅದರಂತೆ ಮುಖಂಡರಾದ ಇಂದಿನ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಿದರು. ಅವರಿಗೆ ಪುಸ್ತಕ ನೀಡುವ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಕೇವಲ ಹಾರ ತುರಾಯಿಗಳು ಇಲ್ಲದ ಈ ಕಾರ್ಯಕ್ರಮ ವಿಶೇಷವಾಗಿತ್ತು. ಬನ್ನಿ, ಇವತ್ತಿನ ಕಾರ್ಯಕ್ರಮ ಏನೇನು ವಿಶೇಷ ಇತ್ತು, ರೈತರು ಏನು ಮಾತಾಡಿದರು, ಅವರ ಪ್ರಶ್ನೆಗೆ ಒಡನಾಟ ಹೇಗಿತ್ತು, ಎಂ ಬಿ ಪಾಟೀಲ್ ಅವರದ ತೋರಿಸುವಂಥದ್ದು, ಅವರ ಉದ್ದೇಶ ಏನಿದೆ ಹೇಳುವುದು ಇವತ್ತಿನ ಕಾರ್ಯಕ್ರಮದ ಈ ವಿಡಿಯೋ ಮೂಲಕ ಆಗಿದೆ. ಬೃಹತ್ ಮತ್ತು ಸಣ್ಣ ಕೈಗಾರಿಕಾ ಉದ್ಯಮ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಇವತ್ತು ಹಲವಾರು ವಿದ್ಯುತ್ ಪ್ರಸರಣ ನಿಗಮದ 110 KV ಉದ್ಘಾಟನೆಯಲ್ಲಿ ಕಾಕಣಿಕಿ ಹಲವಾರು ಕಡೆ ಉದ್ಘಾಟನೆ ಮಾಡುತ್ತಾ ನಿಡೋನಿಗೆ ಬಂದಾಗ ಹಲವಾರು ಗಣ್ಯರು ಆಗಮಿಸಿ ದೀಪ ಪ್ರಜ್ವಲನ ಮೂಲಕ ಕಾರ್ಯಕ್ರಮ ಚಾಲನೆಗೊಂಡಿತು. ಉದ್ಘಾಟನೆ ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು, ಮಾನ್ಯ ಸಚಿವರು, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ, ಕರ್ನಾಟಕ ಸರ್ಕಾರ, ಪತ್ರಕರ್ತರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಾದ ಸಿದ್ದಪ್ಪ ಬೆಂಜಗೇರಿ ಸಾಹೇಬ್ರೆ, ಈ ಉದ್ಘಾಟನೆಯನ್ನು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು 2x10 MVA ಸ್ಟೇಷನ್ ಅನ್ನು ಉದ್ಘಾಟಿಸಿ, ಈ ಸ್ಟೇಷನ್ ಉದ್ಘಾಟನೆಯಿಂದ ಈ ಸುತ್ತಲಿನ ನಿಡೋಣಿ ಮತ್ತು ಕುಮಟಿ ಮತ್ತು ತಿಗಣಿ ಬೆದರಿ, ಹೆಬ್ಬಾಳಟ್ಟಿ, ನಗರಾಳ್, ದಾಶಾಳ್
ಈ ಊರಲ್ಲಿ ಲೋ ವೋಲ್ಟೇಜ್ ಅರ್ಜುನ್ಗೆ ಊರಿಗೆ ನೀರು ಮತ್ತು ವಿದ್ಯುತ್ ಅವರ ದೂರದೃಷ್ಟಿ ಅಂತ ನೋಡಿ. ಅದಕ್ಕೆ ಹಿರಿಯರೊಂದು ಮಾತು ಹೇಳ್ತಾರೆ, ಏನಂದ್ರೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಅದು ಪ್ರತಿಫಲ ಕೊಡದೆ ಹೋಗೋದಿಲ್ಲಂತೆ. ಹಾಗೆ ನೀವು ಹಾಕಿರೋ ಒಂದು ಮತ ಬರೀ ಒಂದು ಚುನಾವಣೆಗಲ್ಲ, ಇಡೀ ಒಂದು ಜನರೇಷನ್ಗೆ ಉಪಕಾರ ಆಗ್ತಕ್ಕಂತ ನಿಟ್ಟಿನಲ್ಲಿ ನಮ್ಮ ರೈತರ ಬದುಕು ಹಸನ್ ಮಾಡಿದಿರಲ್ಲ ಸರ್. ನಿಮ್ಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನ ಕೊಡೋದರ ಮೂಲಕ ವಿಧಾನಸೌಧದ 3ನೇ ಮಹಡಿನಲ್ಲಿ ನಮ್ಮೆಲ್ಲರ ರೈತರ ಆಸೆ ಕನಸಿದೆ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಬರದ ನಾಡನ್ನ ಬಂಗಾರದ ನಾಡನ್ನಾಗಿಸಿರೋ ನೀವು ಅಲ್ಲಿ ಕುಳಿತು ಈ ರಾಜ್ಯದ ಆಡಳಿತವನ್ನ ಅಧಿಕಾರ ಅಂತ ತಿಳಿಯದೆ ರೈತನ ಸೇವೆ ಮಾಡೋದರ ಮೂಲಕ ಅದು ಬಹಳ ದೊಡ್ಡ ಜವಾಬ್ದಾರಿ ಅಂತ ಹೇಳಿ ನಮ್ಮ ರೈತರಿಗೆ, ನಮ್ಮ ರೈತರ ಮಕ್ಕಳಿಗೆ, ಈ ಭಾಗದ ಜನರ ಬದುಕನ್ನ ಅರ್ಥಪೂರ್ಣವಾಗಿಸಿದ ನಿಮಗೆ ನಾನು ಮತ್ತೊಮ್ಮೆ ಜಿಲ್ಲೆಯ ರೈತರ ಪರವಾಗಿ, ಮಕ್ಕಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸರ್. ಈ ಸಮಾರಂಭ ಎಲ್ಲಾ ರೀತಿಯಿಂದಲೂ ಬಹಳ ಅರ್ಥಪೂರ್ಣವಾದ ಸಮಾರಂಭ. ಮುಂಜಾನೆ ಕನಮಡಿಯಲ್ಲಿ ಕೂಡ ನೀವು ಇಂಥದೇ ಒಂದು ಸ್ಟೇಷನ್ ಅನ್ನ ಲೋಕಾರ್ಪಣೆ ಮಾಡಿದಿರಿ. ಈಗ ಕಾಕಂಡಿಕೆಯಲ್ಲಿ ಕೂಡ ಇಂಥದೇ ಒಂದು ಸ್ಟೇಷನ್ ಅನ್ನ ಲೋಕಾರ್ಪಣೆಗೊಳಿಸಲಿದ್ದೀರಿ. ನಿಮ್ಮ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳ್ಳುತ್ತಿರುವ ಈ ಒಂದು ಸ್ಟೇಷನ್ಗಳು ರೈತನ ಬದುಕನ್ನ ಹಸನ್ ಮಾಡುವ ನಿಜವಾದ ದೇವಾಲಯಗಳು ಸರ್. ಮಂದಿರ, ಮಸೀದಿ, ಚರ್ಚ್ಗಳಿಗೆ ನಾವು ಅನುದಾನ ಬೇಡ್ತೇವೆ, ಆದ್ರೆ ಈ ಮತಕ್ಷೇತ್ರದಲ್ಲಿ ನೀವು ಕೈಗಾರಿಕಾ ಸಚಿವರಾದ ಮೇಲೆ ಇವತ್ತು CSR ಅನುದಾನ ತಂದು ನಮ್ಮ ಎಲ್ಲ ಹಳೆಯದಾಗಿದ್ದ ಶಾಲಾ ಕಟ್ಟಡಗಳಿಗೆ ಮರುಜೀವ ತುಂಬಿ ಹೊಸ ಕಟ್ಟಡಗಳನ್ನ ಕಟ್ಟೋದರ ಮೂಲಕ ಆ ಶಾಲಾ ಕೊಠಡಿಗಳಲ್ಲಿರುವ ಮಕ್ಕಳೇ ನಿಜವಾದ ದೇವರು ಅಂತ ಹೇಳಿ ಅವರ ಭವಿಷ್ಯತ್ತನ್ನ ನಿರ್ಮಾಣ ಮಾಡುವಲ್ಲಿ ಮತ್ತು ರೈತನ ಬದುಕಿಗೆ ಇಂಥ ಸ್ಟೇಷನ್ಗಳನ್ನ ಮಾಡೋದರ ಮೂಲಕ ನಮಗೆ ನೀರು ಬಂದಿದೆ, ಆದ್ರೆ ವೋಲ್ಟೇಜ್ ಇಲ್ಲ ಅಂತ ಹೇಳಿ ನಮ್ಮ ರೈತ ಹಗಲು ರಾತ್ರಿ ಪರದಾರದೇನೆ ಆತನ ಒಂದು ಜೀವದ ಸುರಕ್ಷೆ ಕೂಡ ಹೆಚ್ಚಾಗಿ. ಯಾಕಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ರೈತರು ಏನ್ ಮಾಡ್ತಿದ್ರು ಅಂತಂದ್ರೆ ರಾತ್ರಿ ಎಲ್ಲ ನಿದ್ದೆ ಕಾಯ್ದು ವೋಲ್ಟೇಜ್ ಇಲ್ಲದೆ ಅವೆಲ್ಲ ಬರ್ನ್ ಆಗಿ ಮತ್ತೆ ವೇಟ್ ಮಾಡಿ ಯಾವಾಗ ವೋಲ್ಟೇಜ್ ಬರುತ್ತೋ ಅಂತ ಜಾತಕ ಪಕ್ಷಿ ತರ ಕಾಯ್ತಾ ಇದ್ರು. ಆದ್ರೆ ಸರ್, ನೀವು ನೀರಾವರಿ ಮಾಡೋದ್ರ ಜೊತೆಗೆ ಬಹಳ ದೂರದೃಷ್ಟಿ ಇಟ್ಕೊಂಡು ಇಷ್ಟು ಸ್ಟೇಷನ್ ಮುಂದೆ ನಮ್ಮ ರೈತರಿಗೆ ಬೇಕಾಗ್ತದೆ ಅಂತ ಹೇಳಿ 2013ರಿಂದ ಇಲ್ಲಿಯವರೆಗೆ ಏನು ತಾವು ಬಹಳ ವಿಷನರಿ ಇಟ್ಕೊಂಡು ನನ್ಗೆ ಅನಿಸ್ತದೆ ಒಬ್ಬ MB ಪಾಟೀಲ್ ಸಾಹೇಬ್ರು ಒಬ್ಬ ರಾಜಕಾರಣಿ ಮಾತ್ರ ಅಲ್ಲ, ಒಬ್ಬ ರಾಜನೀತಿಜ್ಞನ ತರ. ಯು ಆರ್ ನಾಟ್ ಓನ್ಲಿ ಎ ಪೊಲಿಟಿಷಿಯನ್, ಯು ಆರ್ ಎ ಸ್ಟೇಟ್ಸ್ಮನ್. ನಮ್ಮ ಭಾಗದ ಜನರ ಬಾಳಿನ ಭಾಗ್ಯ ವಿಧಾತ ತಾವು. ಇವ್ಯಾವೇ ಶಬ್ದಗಳನ್ನು ಹೇಳಿದ್ರು ಅದು ಹೊಗಳಿಕೆ, ಮುಖಸ್ತುತಿ ಅನಿಸ್ಬಹುದು. ಆದ್ರೆ ನಾನು ಅಂತರಾಳದಿಂದ ಒಂದು ಮಾತನ್ನ ಹೇಳ್ತೇನೆ ಸರ್. ಜಾತಿ ಉಪಜಾತಿಗಳ ಕಲುಷಿತ ವಾತಾವರಣದ ಮಧ್ಯ ಇದೆಲ್ಲವನ್ನ ಮೀರಿ ರೈತನೇ ನನ್ನ ಜಾತಿ, ಅಭಿವೃದ್ಧಿನೇ ನನ್ನ ಜಾತಿ, ನನ್ನನ್ನ ಪ್ರೀತಿಸುವವರೇ ನನ್ನವರು ಅಂತ ಹೇಳಿ ಪ್ರೀತಿಸದೇ ಇರುವವರಿಗೂ ನಿಮ್ಮ ಅಭಿವೃದ್ಧಿಯ ಪ್ರತಿಫಲ ತೊಟ್ಟು ಹಾಗೆ ಮಾಡಿದಿರಲ್ಲ. ಭಗವಂತ ಸಿದ್ದೇಶ್ವರಪ್ಪಗಳ ಆಶೀರ್ವಾದದ ನೆರಳಲ್ಲಿ ನಿಮಗೆ 100 ವರ್ಷದ ತುಂಬು ಜೀವನ ತಮ್ಮದಾಗಿ ನೀವು ಇರೋವರೆಗೂ ನಮ್ಮ ಜನಪ್ರತಿನಿಧಿಯಾಗಿ ಈ ಭಾಗದ ಜನರ ಭಾಗ್ಯ ವಿಧಾತ ಮಾತ್ರ ಅಲ್ಲ, ಎಲ್ಲಿ ಹೋದ್ರು ಮಕ್ಕಳು. ನಾನು MB ಪಾಟೀಲ್ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿಯಾಗಿ, ನಮ್ಮ ಸುನಿಲ್ ಗೌಡ್ರ ಅಧ್ಯಕ್ಷರು, ಇಲ್ಲಿ ಬಹಳ ಜನ ಡೈರೆಕ್ಟರ್ಸ್ ಇದ್ದೀರಿ. ಮಕ್ಕಳಿಗೆ ಅವತ್ತು ವೈಲ್ಡ್ ಕ್ರಾಫ್ಟ್ ಒಂದು ಜಗತ್ ಪ್ರಸಿದ್ಧ ಕಂಪನಿಯ ಬ್ಯಾಗ್ ಗಳನ್ನ ಕೊಡೋದರ ಮೂಲಕ, ಕಿಟ್ ಗಳನ್ನ ಕೊಡೋದರ ಮೂಲಕ ಈ ಮಕ್ಕಳು ಚೆನ್ನಾಗಿರ್ಬೇಕು. ಶ್ರೀಮಂತರ ಮಕ್ಕಳಿಗೆ ಸಿಗೋ ಶಿಕ್ಷಣ, ಶ್ರೀಮಂತರ ಮಕ್ಕಳು ಬಳಸುವ ಶಾಲಾ ಪರಿಕರಗಳು ನನ್ನ ಮತಕ್ಷೇತ್ರದ ಜನರ ಮಕ್ಕಳು ಬಳಸಬೇಕು ಅಂತ ಆಸೆ ಪಟ್ರಲ್ಲ. ನಿಮಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ರೈತರ ಪರವಾಗಿ, ಮಕ್ಕಳ ಪರವಾಗಿ ತಮಗೆ ಶುಭವನ್ನ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲ ಕಡೆ ಕೊಡ್ರಿ ಸೋಮವಾರ. ಧನ್ಯವಾದಗಳು. ಇದೀಗ ಚನ್ನಪಣ್ಣ ಕೊಪ್ಪದವರು ಒಂದು ಕನಸಿಗೆ ನಮ್ಮ ಬರದ ನಾಡನ್ನ, ಬರಗಾಲದ ಜಿಲ್ಲೆಯನ್ನ ನೀರಾವರಿ ಮಾಡೋದ್ರ ಮುಖಾಂತರ ರೈತರ ಬಾಳನ್ನ ಬಂಗಾರ ಮಾಡಿ ಈ ಮಡ್ಡಿಯನ್ನ ಬಂಗಾರ ಕಡ್ಡಿ ಮಾಡಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರೇ ಮತ್ತು
ಈಗ ಜಾಸ್ತಿ ಕರೆಂಟ್ ಬರಾಯ್ತು, ಅಲ್ಲಲ್ಲಿ ಕತ್ತರಿಸಿ ಬೀಳಕತ್ತೆ ವೈರ. ದಯಮಾಡಿ ಅದನ್ನಷ್ಟು ಚೇಂಜ್ ಮಾಡ್ಲಿಕ್ಕೆ ಏನಾರ ಒಂದು ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಎಲ್ಲರ ಜನರ ಬೇಡಿಕೆ. ನನ್ನ ಅನ್ಸ್ಬಿಟ್ಟಿಗೆ ನನಗೆ ತಿಳುವಳಿಕೆ ಇದ್ದಿದ್ದು ಅವಾಗ ನಮ್ಮ ಊರು ಕರೆಂಟ್ ಬಂದ್ರಿ 72ರಾಗ ಕರೆಂಟ್ ಬಂದದ್ದು. ಅವತ್ತು ಹಿಡಿದು ಇವತ್ತು ತನಕ ಕಂಡಕ್ಟರ್ ಅವು ಏನು ಚೇಂಜ್ ಆಗಿಲ್ರಿ. ಈ ಲೋಡ್ ಜಾಸ್ತಿ ಆಗೋದ್ರಿಂದ ಕತ್ತರಿಸಿ ಬೀಳ್ತಾವ, ಅದರಿಂದ ಅನಾಹುತಗಳು ಆಗೋ ಸಂಭವ ಇರ್ತಾವ. ಅದಕ್ಕೆ ಅದನ್ನ ಸ್ವಲ್ಪ ದಯಮಾಡಿ ಅದಂತ ತ್ವರಿತಗತಿ ಒಳಗೆ ಅದನ್ನ ನಾವು ಅನುಕೂಲ ಮಾಡಿಕೊಟ್ರಿ ಅಂತಂದ್ರೆ ಹೊಸ ಕಂಡಕ್ಟರ್ನ ಹಾಕಿ ಅನುಕೂಲ ಮಾಡಿಕೊಟ್ರೆ ಹಂತವಾಗಿ ಮಾಡಿ. ಒಮ್ಮೆಲೆ ಆಗದಿದ್ರು ಅದು ಎಲ್ಲಿ ಅವಶ್ಯಕತೆ ಐತೆ ಅಲ್ಲಲ್ಲಿ ಎಲ್ಲಿ ಕಟ್ ಆಗ್ತಾವ ತಮ್ಮ ಲೈನ್ಮನ್ ಮುಖಾಂತರ ತಿಳ್ಕೊಂಡು ಅಲ್ಲಿ ಮಾಡಿಬಿಡ್ರಿ. ಫಸ್ಟ್ ಊರಂದು ಮಾಡ್ರಿ, ಆಮೇಲೆ ಎಲ್ಲಿ ತೋಟ ಜಾಸ್ತಿ ಇದಾವ ಆ ಏರಿಯಾದಾಗ ನೀವು ಕಾನ್ಸಂಟ್ರೇಟ್ ಮಾಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿಸುತ್ತಾ, ಈಗಾಗಲೇ ಹೇಳಿದ್ರು ಅವ್ರು ಬೋರಿನ್ ಲಕ್ಷ ರೊಕ್ಕ ಇಲ್ಲಿ ಹೆಂಗೆ ಮಾಡೋದು, ರೊಕ್ಕ ಆ ಕಡೆ ಗೋಳೆ ಮಾಡ್ಕೊಂಡು ಬಂದು ಕೂಡುದು ಬೋರ್ ಮುಂದೆ ಅಲ್ಲೇ ಕುಂಡ್ರದು, ನೀರು ಬೀಳ್ತಾನ ನಿದ್ದೆ ಹತ್ತಿದ್ದಿಲ್ಲ, ಎದಿ ಡಬ 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 ಅಷ್ಟಾದ್ರೂ 1 ಇಂಚ್ ಬೀಳುದು. ಆ ಇಂಚ್ ತರ್ಲಾಕ ಆ ನೀರು ತೆಗಿಬೇಕಾದ್ರೆ ಅದನ್ನು ಎಷ್ಟು ಹೊಡಿಬೇಕು? 700, 800, 900. ನಮಗೆ ರಾವತ್ತರ್ಗ 12 ಬೋರ್ ಹೊಡೆದ 12 ಎಕರೆದಾಗ. ಅದನ್ನು ಎಷ್ಟು ಹೊಡೆದ? 1200 ತನ ನೋಡ್ದ. ಇಂಥ ಪರಿಸ್ಥಿತಿ ಇವತ್ತು ಏನಾಗೈತೆ ಅಂದ್ರೆ ಇವತ್ತು 300, 400, 500 ನೀರು ಸಿಗ್ಲಾಗ್ತದ. ನೀರು ಸಫಿಷಿಯಂಟ್ ಸಿಕ್ಕಾವ. ನೋಡ್ಲಿಕ್ಕೆ ನಾವಲ್ಲಿ ಎದಕ್ಕೆ ಕಬ್ಬು ಬೇಕಂತಂದ್ರೆ ನಾವು ಹೊಳಸಾಲ್ಕ್ ಹೋಗ್ಬೇಕಾಗಿತ್ತು. ಇವತ್ತು ಕಬ್ಬು ಎಲ್ಲ ಕಡೆ ಮಡ್ಡಿ ಒಳಗೆ ನಾ ಹೇಳಿದ್ನಲ್ಲ, ಈ ಗುಂಡ್ಕಲ್ ತೇವ್ರೊಳಗೆ ಇವತ್ತು ನಾವು ಕಬ್ಬು ನೋಡ್ಲಾಕತ್ತೀವಿ. ಆಗಲೇ ಸಾಹೇಬ್ರು ದ್ರಾಕ್ಷಿ ಕೇಳಾಕತ್ತಿದ್ರು, ಏನ್ರಿ ಇದು ನಾಂದೇನ ಎರಿ ಪೂರ್ತಿ ಡೋಣಿತನ ತೋಟ ಮಾಡ್ಕೊಂಡ್ಬಿಟ್ಟಾರಿ ನೀರಾವರಿ ಆದ ಬೆಳಕಂತ ಹೇಳಿದ. ನೀರು ಇದ್ದಿದ್ದಿಲ್ಲ ಅಂದ್ರೆ ಅಲ್ಲಿ ತನ ತೋಟ ಹೋಗ್ತಿದ್ದಿಲ್ಲ. ಇವತ್ತು ತೋಟ ಎಲ್ಲ ಕಾಣಿಭೂತ ಅಂದ್ರೆ ನೀರಿದು. ಈ ನೀರ ಕರೆಂಟ್ ಇದ್ದದಕ್ಕೆ ಅಲ್ಲಿ ತನೂ ರೈತರು ಧೈರ್ಯ ಮಾಡಿ ಇವತ್ತು ಮಾಡಿದಾರೆ. ಇವತ್ತು ನಾವು ನೋಡಿದಿರಿ ಎಂತ ಒಳ್ಳೆ ಉತ್ಕೃಷ್ಟವಾದಂಥ ಒಂದು ದ್ರಾಕ್ಷಿ ಬೆಳೆಯನ್ನ ನಮ್ಮ ರೈತರು ಬೆಳಿತಾರೆ. ಈ ನಿಡೋಣಿ ಗ್ರಾಮದಾಗ ಅಥವಾ ಸುತ್ತಮುತ್ತ ಇಲ್ಲಿ ಬಹಳ ಹೆಲ್ದಿ ಕಾಂಪಿಟೇಷನ್ ಅದ್ರಿ. ನಾ ಹೆಚ್ಚು ಬೆಳಿಬೇಕು ಅಂತನ್ನುವಂಥದ್ದು ಉತ್ಸಾಹ ಜನರ ಹತ್ರ ಬಂದ್ರಿ. ರಾತ್ರಿ ಹಗಲು ಹೋಗ್ತಾರ, ಕರೆಂಟ್ ಚಾಲು ಮಾಡ್ತಾರ, ರಿಸ್ಕ್ ಹೋಗ್ತಾರ, ಹುಳ ಹುಟ್ಟಿ ಅನ್ನಂಗಲ್ಲ, ಯಾವುದೂ ಕತ್ಲು ಅನ್ನಂಗಲ್ಲ, ಹೋಗ್ತಾರ, ನೀರು ಚಾಲು ಮಾಡ್ತಾರೆ. ಅಷ್ಟೇ ತಾವು ಇಲ್ಲಿ ಕರೆಂಟ್ದು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ನಮ್ಮ ಜನರಿಗೆ ಬಹಳ ಅನುಕೂಲ ಆಗ್ತದೆ ಅನ್ನೋದು ಒಂದು ಆಶೆ ನಮ್ದು. ಇಲ್ಲಿ ನಮ್ದು ಪವರ್ ಸ್ಟೇಷನ್ ಆಯ್ತು, ಇಲ್ಲಿ ಸೆಕ್ಷನ್ ಆಫೀಸನ್ನು ಆಗಿದೆ. ಅದನ್ನ ಸೆಕ್ಷನ್ ಆಫೀಸರ್ ಇಲ್ಲೇ ಇದ್ರು ಅಂತಂದ್ರೆ ನಮ್ಮ ಜನರಿಗೆ ಏನಾರ ಒಂದು ಕಷ್ಟ ಕಾರ್ಪಣ್ಯಗಳು ಹೇಳ್ಕೊಳಕ್ಕೆ ಅನುಕೂಲ ಆಗ್ತೈತಿ. ನಾವು ನಿಡೋಣಿಗಳು ಅವ್ರಿಗೆ ಏನು ಆಫೀಸ್ಗೆ ಬೇಕು, ನಮ್ಗೆ ಈಗಾಗಲೇ ಒಂದು ಬಿಲ್ಡಿಂಗ್ ಐತಿ, ಬಿಲ್ಡಿಂಗ್ನು ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಹಳೆ ಪಂಚಾಯತಿ ಕಟ್ಟಡ ಅದ ಕೇಂದ್ರ ಅಂತೇಳಿ, ಅಲ್ಲಿ ನಾವು ಕೊಡ್ತೇವೆ. ಅವ್ರು ಬಂದು ಇರ್ಬೋದು ರೀ. ಮತ್ತು ಏನಾದ್ರು ನಿಮ್ಗೆ ಸವಲತ್ತುಗಳು ಬೇಕಾದ್ರೆ ನಾವು ನಿಡೋಣಿ ಗ್ರಾಮದಿಂದ ಕೊಡ್ಲಿಕ್ಕೆ ತಯಾರಿದ್ದೀವಿ. ನಾವು ಇವತ್ತು ದಿವಸ ನಮ್ಮ ನಿಡೋಣಿ ವತಿಯಿಂದ ಮತ್ತು ಸುತ್ತಮುತ್ತ ಇದು ಇನ್ನೊಂದು ಹಿಸ್ಟ್ರಿ ಅಂತಂದ್ರೆ ಇದು ಅರ್ಜುನಿಗೆ ಅಂತ ಬಂದಿರಿ ಅಂತ ಎಲ್ಲರೂ ಕೇಳಕತ್ತಾರೆ. ಅದು ಪುಣ್ಯ ಅರ್ಜುನಿಗೆ ಅವ್ರದ್ದು. ಅದು ರಮೇಶ್ ದೇಸಾಯಿ ಬಂದಿರಿ. ಅರ್ಜುನಿಗೆ ಏನಲ್ಲ, ಅರ್ಜುನಿಗೆ ಕರೆ ಅಲ್ಲದು ನಡು ಕೌನ್ಸ್ನಾಗ ಇದ್ದದ್ದು ಅಟ್ಟ ಕರೆ ಅಂತ ಹೇಳ್ದಾರೆ. ನಿಡೋಣಿ ಅನ್ನೋದು ಕರೆ ಆಗ್ಬಿಡ್ತು. ಯಾಕಂದ್ರೆ ಒಂದ್ಸಲ ಅದು ಅರ್ಜುನಿಗೆ ಒಳಗೆ ಅಲ್ಲಿ ಜಾಗ ಕೊಡೋರು ಹೆಂಗೆ ಅಂತೇಳಿ ಚರ್ಚೆ ಮಾಡೋ ಮುಂದೆ ನಾನು ಗೌಡ್ರ ಹತ್ರ ಹಾಕಕ್ಕೆ ಬಿದ್ದೇನೆ. ಅಲ್ಲಿ ಆಗಂಗಲತ್ರಿ ಎರಡು ಓಸೂರು ಅರ್ಜುನಿಗೆ ನೋಡೋಣ ಆಗ್ತೈತಿ. ಈ ಸ್ಪಾಟ್ ಹೆಂಗೈತೆ ಅಂತಾರೆ, ಈ 3-4 ಕಿಲೋಮೀಟರ್ ಕುಮಟೆ, 3-4 ಕಿಲೋಮೀಟರ್ ಹೆಬ್ಬಾಟಿ, ನಗರಾಳ, ಹೊಕ್ಕುಂಡಿ, ಇದು ಹೊಕ್ಕುಂಡಿ ಬರಲ್ಲ, ಹೊಕ್ಕುಂಡಿ, ತಿಗಣಿಬಿರಿ, ನಿಡೋಣಿ ಅಷ್ಟಿದ್ರು ಸಮನಾಗಿ ಅಂತ ಸೆಂಟರ್ ಪಾಯಿಂಟ್ ಇದೆ. ಎಲ್ಲ 2-3 ಕಿಲೋಮೀಟರ್ ಅಷ್ಟೇ ಆಗ್ತದೆ. ಅಲ್ಲ ಅಷ್ಟು ಬರ್ತಾರೆ. ಆದ್ರೆ ನಮ್ಗೆ ಹೆಮ್ಮೆ ನಿಡೋಣಿಗೆ ಆಯ್ತಲ್ಲ ಅಂತ ಒಂದು ಖುಷಿ ಅಷ್ಟೇ ರೀ ನಮ್ಗೆ. ಆದ್ರೆ ಸವಲತ್ತು ಮಾತ್ರ ಎಲ್ಲರಿಗೆ ಐತಿ. ದೇಸಾಯಿ ಕೊಟ್ಟಿದ್ರೆ ಹೋಗ್ತಿರ್ತಾರೆ. ಅದು ಅವ್ರಿಗೆ ಅವ್ರ ಜಾಗ ಏನೋ ಸಿಗ್ಲಿಲ್ಲ, ಅದು ನಮ್ಮ ಅನುಕೂಲ ಆಯ್ತು. ಇದರಿಂದ ನಾವು ಅನುಕೂಲ ಮಾಡಿಕೊಟ್ಟಿದ್ರಿ. ನಮ್ಮ ಊರು ವತಿಯಿಂದ ಎಲ್ಲರೂ ನಮಗೂ ಮತ್ತು ಎಲ್ಲ ಸಿಬ್ಬಂದಿವರೆಗೂ ಈ ತ್ವರಿತಗತಿಯಲ್ಲಿ ಅಚ್ಚುಕಟ್ಟು ಅದು ಒಂದ್ ಕಡೆ ಎಲ್ಲ ಜಾಗ ಕೊಡ್ಬೇಕು. ಅದು ಸುತ್ತಮುತ್ತಲ 10 ಕಿಲೋಮೀಟರ್ ರೇಡಿಯಸ್ ಸುತ್ತಲೂ ಸಹ ಸ್ಟೇಷನ್ ಇರೋಕೆ. ಹೀಗಾಗಿ ಇದು ಅರ್ಜುನ್ಗೆ ಅಂತಂದ್ರು ಪರಕ್ ಆಗಂಗಿಲ್ಲ, ಆಮೇಲೆ ನಿಡೋಣಿ ಅಂತಂದು ಪರಕ್ ಆಗಿಲ್ಲ. ಇವತ್ತು ಮತ್ತೆ ದೇಸಾಯಿ ಲ್ಯಾಂಡ್ ಕೊಡಿಸಿದ್ರೆ ಮತ್ತೆ ಇನ್ನೊಂದು ಅರ್ಜುನ್ಗೆ ಒಂದು ಸ್ಟೇಷನ್ ಮಾಡಿಸೋದು. ಅರ್ಜುನ್ಗೆ ಸರ್ವೆ ನಂಬರ್ ಅದು ಹೆಬ್ಬಾಟಿ. ಸೊ ಈಗ ನಾವೆಲ್ಲ ಈ ನೀರಾವರಿಯನ್ನ ತಾವು ನೋಡಿ, ಇಲ್ಲಪ್ಪ ನೀರಾವರಿಯಾಗಿ ಇಷ್ಟೆಲ್ಲ ಕೆಲಸ ಆಗ್ಯದ ಅಂತ ಹೇಳಿ. ಆಗ ಬಹುಶಃ ನೀರಾವರಿಯಾಗ ಹೆಂಗ್ ಜಲಕ್ರಾಂತಿ ಆಗ್ಯದ ಹಂಗ ಇವತ್ತು ವಿದ್ಯುತ್ ಶಕ್ತಿ ಕ್ರಾಂತಿನೂ ಆಗ್ಯದ. ನನಗನ್ಸು ಮಟ್ಟಿಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹಿಡ್ಕೊಂಡು ನಾವು 2013ವರೆಗೆ ಏನು ಸ್ಟೇಷನ್ ಆಗಿತ್ತು, 2013ರಿಂದ ಇವತ್ತು 2024ವರೆಗೆ ಎಲ್ಲ ಲಿಸ್ಟ್ ನಿಮ್ದು. ಬೆಳಿಗ್ಗೆ ಹೇಳಿದ್ದು ಇದು ತಮ್ಮ ಇವೆಲ್ಲನು 13 ಸಬ್ ಸ್ಟೇಷನ್ ಇದ್ದು 1590 MVA ಕೆಪಾಸಿಟಿ ಅದು
ಜಿಲ್ಲೆ ಅದೇ ಹೇಳ್ತೀನಿ. 2005-6ರಿಂದ ಇವತ್ತು 61 ರೇಟ್ ಆಯ್ತು. 13 ತೆಗೆದ್ರೆ 48-47 ಆಯ್ತು. 47 ಸ್ಟೇಷನ್ ಆಗ್ಯಾವ. 110 KV ಸ್ಟೇಷನ್, 220 KV ಸ್ಟೇಷನ್. ಈಗ ಹೇಳತ್ತಿರೋ 400 KV ಸ್ಟೇಷನ್. ಅದ್ರ ಮೂಲ ನಾವು ಪವಾರ್ ದೇವ್ರಪುರಿಗೆ ಮಾಡಿದ್ದೀವಿ. ದೇವ್ರಪುರಿಗೆ ಅದ ಏನಾಯ್ತು ಅಂದ್ರೆ ಗೋಟ್ಯಾಳ್ ಅವರು ಅದನ್ನ ತಗೊಂಡು ನಾನು ಮತಕ್ಷೇತ್ರ ಹಾಕೋಬೇಕಂತ ಮಾಡಿದ್ನಿ. 400 KV ಸ್ಟೇಷನ್ 1,000 ಕೋಟಿ ರೂಪಾಯಿ ಖರ್ಚಾಗ್ತಿತ್ತು. ಅವಾಗ ಗೋಟ್ಯಾಳ್ ಅವ್ರು ನನಗೆ ಇಲ್ಲ ಸಾಬ್ರ ಅದು ಹಂಗೆ ಮಾಡಕ್ ಹೋಗ್ಬೇಡ್ರಿ ನೀವು, ಯಾಕಂದ್ರೆ ಅದು ಎಲ್ಲಾ 220 KV ಸ್ಟೇಷನ್ ಮಧ್ಯದಾಗ ಬರ್ತದ, ದೇವ್ರಪುರಿಗೆ ಮಾಡೋಣ್ರಿ ಅಂತ ಹೇಳಿ ಅದಕ್ಕೆ ಸಹಕಾರ ಮಾಡ್ರಿ ನೀವು ಎಲ್ಲ. ಮತ್ತ ಆಮೇಲೆ ನಾವು ಸ್ವಲ್ಪ ಸ್ವಾರ್ಥ ಬಿಟ್ಟ ಆಯ್ತು ದೇವ್ರಪುರಿಗೆ ಆಗಿಲ್ಲ ಅಂತೇಳಿ ಅವಾಗ 13-18 ಟೈಮ್ನಾಗ ಅದು ಮಾಡಿಸಿ ಅಲ್ಲಿ ದೇವ್ರಪುರಿಗೆ ಜಾಗ ಸಿಗ್ಲಿಲ್ಲ. ಅದು ಹಿಂಗೆ ಈ ಥರ ಹಡಗ್ಲಾಗ ಸರ್ಕಾರಿ ಜಾಗ ಆಯ್ತು. ಅಲ್ಲಿ ದೇವ್ರಪುರಿಗೆ ನಮ್ಮ ನಿಂಗನಗೂಡಿಗೆ ಐತಿ ಕಂಡಪಟ್ಟು ರೇಟ್ ಹಿಡಿದ್ರು. ಖಾಸಗಿ ಅವ್ರ ರೇಟ್ ಕಂಡಪಟ್ಟು ಹಿಡಿದ್ಮೇಲೆ ಅದನ್ನ ದೇವ್ರಪುರಿಗೆ 400 KV ಸ್ಟೇಷನ್. ಬರೀ ನೀವು 220 ಸ್ಟೇಷನ್ ಭಾಗ್ಯವಾಡಿ ಅಂದ್ರೆ ಬಾತ್ ಹೊಡೆದಿತ್ತು ನಿಮ್ಗೆ. ಈಗ ಬಬಲೇಶ್ವರ್ನು 220 ಸ್ಟೇಷನ್ನೇ. ಈಗ ನಾವು ಇಟ್ಟಂಗೆ ಯಾಕೆ ಮಾಡ್ತಿದ್ರು 220ನೇ. ಧಾರವಾಡಕ್ಕೆ ಒಂದು 110 KV ಸ್ಟೇಷನ್. ಈಗ ಹೆಬ್ಬಾಟಿ ದೇವ್ರಿಗೆ 100 ಆಯ್ತು. ಮೊದಲು ನಮ್ಮ ಏನ MLA ನಾವು ಸೋತಿದ್ನಿ. ಆ ಟೈಮ್ನಲ್ಲಿ ನಿಮ್ಮ ಶಿರಬೂರ್ ಸ್ಟೇಷನ್ ನಾನೇ ಮಾಡಿಸಿದ್ವಿ ನಂದಿ ಶುಗರ್ ಫ್ಯಾಕ್ಟರಿ ಸಲುವಾಗಿ. ಯಾರದಾರ ಕಂಪನಿ ಮುಂಬೈ ರೆಡ್ಡಿ. ಯಾಕಂದ್ರೆ ಅವಾಗ ನಮ್ಮ ಬಸವರಾಜ್ ಪಾಟೀಲ್ ಹುಮ್ನಾಬಾದ್ ಅವರು ಇಂಧನ ಮಂತ್ರಿ ಇದ್ರು, ಬೀದರ್ದವರು. ವೀರ್ ಕುಮಾರ್ ಪಾಟೀಲ್ರು ನಮ್ಮ KPTC MD ಇದ್ರು, ಇದು ಚೇರ್ಮನ್ ಇದ್ರು. ಅವಾಗ ಎಲ್ಲರೂ ಪ್ರಯತ್ನ ಮಾಡಿ ಆಗಿದ್ದಿಲ್ಲ. ನಾವು ಹೋಗಿ ಅವ್ರ ಮನೆಗೆ ಭೇಟಿ ಆದ್ಮೇಲೆ ಅಪ್ಪ ಬಸವರಾಜ್ ಪಾಟೀಲ್ ಹುಮ್ನಾಬಾದ್ ಅವ್ರು ದೊಡ್ಡ ಮನುಷ್ಯರು, ಇವತ್ತು ಅವ್ರು ನಮ್ಮ ಮಧ್ಯೆ ಇಲ್ಲ. ಮಗ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಎಲ್ಲ ಇದಾರ. ನೀವು ಅಣ್ಣ ನಿಮ್ಮ ಮನೆಗೆ ಯಾಕೆ ಬಂದು ಹೇಳಿದ್ರು ಹೇಳಿದ್ರೆ ನಾನು ಬರ್ತೀನಿ ಮನೆಗೆ ಅಂತ ಹೇಳಿ ಪಾಪ ಸದ್ದ ಮನಿತನ ಬಂದ ಕಡೆ ಶ್ರದ್ಧಾ ಮಾಡ್ಬೇಕಂದ್ರೆ ಹಠ ಹಿಡ್ಕೊಂಡು ಅವ್ರು ವೀರ್ ಕುಮಾರ್ ಪಾಟೀಲ್ ಮಾಡ್ಕೊಂಡು ಮಾಡ್ಕೊಟ್ರು. ಅದನ್ನ ನಿಮ್ದು ಶಿರಬೂರು ಸ್ಟೇಷನ್ ಆಯ್ತು. ಅದರಿಂದ ನಂದಿ ಶುಗರ್ ಫ್ಯಾಕ್ಟರಿ ಬಹಳ ಅನುಕೂಲ ಆಯ್ತು. ದೇವ್ರಿಗೆ 100 ಆಯ್ತು. ಈಗ ಮೊನ್ನೆ ನಿಮ್ಮ ಬೆಳ್ಳುಬ್ಬಿ ಈಗ ಕಾರ್ಜೋಳ ಆಗ್ತೈತಿ, ಕಾಕಣಿಕೆ ಆಯ್ತು. ಈಗ ಒಟ್ಟಾರೆ ಈಗ ಸುಮಾರು 3,160 MVA ಆಯ್ತು. 1595 3,160 MVA. ಬಹಳ ಆತ್ಮೀಯರು KJ ಜಾರ್ಜ್ ಅವ್ರು ನಮ್ಗ ಯಾವತ್ ನಾವು ಹೋಗಿ ಏನ್ ಹೇಳಿದಿನಲ್ಲ ಫೋನ್ ಮಾಡಿ ಹೇಳ್ಬೇಕು. ನಮ್ ಕೋಟೆ ಬರ್ಸ್ ಜಾರ್ಜ್ ಸಾಹೇಬ್ರಿಗೆ ಗೊತ್ತ ಗೋಟಾಡ ಅವ್ರು. ನಮ್ದು ಜಾರ್ಜ್ ಸಾಹೇಬ್ ಬಹಳ ವೈಯಕ್ತಿಕ ಸಂಬಂಧ, ಬಹಳ ಒಳ್ಳೆ ಸ್ನೇಹಿತರು ಅಂತೇಳಿ ಬಂದ್ಕೊಂಡು ಹೇಳಿದ್ರೆ ಯಾವ್ದು ಇಲ್ಲ ಅಂದಿಲ್ಲ. ಮತ್ ಒಟ್ಟನು ವಯಸ್ಸೊಂದು ಪಾಪ ಬಂದರೂ ಕೂಡ ಇರಂದಿಲ್ಲ. ಅವ್ರಿಗೂ ನಾನು ಕೂಡ ನಿಮ್ಮ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ KJ ಜಾರ್ಜ್ ಅವ್ರು. ಯಾಕಂದ್ರೆ ಮಾಡಿದವ್ರಿಗೆ ಮಾಡ್ಯಾರಪ್ಪ ಅಂತ ಹೇಳ್ಬೇಕು. ಹೀಗಾಗಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಹ ಈ ವಿದ್ಯುತ್ ಶಕ್ತಿ ಕ್ರಾಂತಿನೂ ಕೂಡ ಇವತ್ತು ಸಹ ನಮ್ಮ ಈ ಭಾಗದಲ್ಲಿ ಆಗಿದೆ. ಮತ್ತು ಈಗ ಅಷ್ಟೇ ಅಲ್ಲ, ಇನ್ನು ಮುಂದೆ ನಾಳೆ ಅದನ್ನ ನೋಡತ್ತೀವಿ, ನೋಡತ್ತೀವಿ ಯಾವತ್ತು ಮಾಡ್ಬೇಕನ್ನೋದು ಕಾಯ್ದೆದು ಸ್ವಲ್ಪ ನೀವು ಹೇಳ್ಬೇಕೀಗ. ಈಗ 1 ಮಿನಿಟ್ ಇದ್ರಪ್ಪ. ಈಗ ಅಷ್ಟೇ ಅಲ್ಲ, ಈಗ ಮೊನ್ನೆ ನಿಮ್ದು ಇನ್ನೊಂದು ಪಟ್ಟಿ ಉಳಿದಿತ್ತು 23,020 ಎಕರೆ. ಈಗ ಅದಕ್ಕ ಮೊನ್ನೆ ಎಲ್ಲ ಸ್ಯಾಂಕ್ಷನ್ ಕೊಡ್ಸು ಟೆಂಡರ್ ಆಗ್ಯದ. ಈಗ ಕೆಲಸ ಪ್ರಾರಂಭ ಮಾಡ್ಬೇಕು. ಯಾವಾಗ ಮಾಡ್ಸೋಣ್ರಿ ನೀವು ಹೇಳ್ಬೇಕು. ಬರೋಬ್ಬರ ಮುಹೂರ್ತ ಬರ್ತಾ ದೊಡ್ಡ ಕಾರ್ಯಕ್ರಮ ಮಾಡೋಣ, ಸಣ್ಣದಲ್ಲ ಅದು. ಇವತ್ತು ನಿಡೋಣಿ, ತಿಗ್ನಿ ಬಿದ್ರಿ, ನಾಗರಾಳ, ಯಕ್ಕುಂಡಿ, ಹೊಕ್ಕುಂಡಿ, ಅರ್ಜುನ್ಗಿ, ಕುಮಟೆ, ಈ ಕಲಬುರ್ಗಿ, ಗೋಟೆ, ಗದ್ಯಾಳ, ತೊದಲಬಾಗಿ ಇವತ್ತು ನಮ್ಮ ವಿತರಣಾ ಕಾಲುವೆ 15 ಅನ್ನೋದಲ್ಲ, ಡಿಸ್ಟ್ರಿಬ್ಯೂಟರ್ 15 ಮೇಲೆ ಇವತ್ತು ನಿಮ್ ನಿಡೋಣಿ ಆಗ್ಯ ತಗೋರಿ 2,290 ಎಕರೆ ಆಗ್ತದೆ ಈ ಮೂರಲ್ಲಿ. ಈ ಒಂದು ಕಾಲುವೆದಿಂದ ಶಶರ್ಗೌಡ್ರ ತಿಗಣಿ ಬಿದ್ರಿ 1,000 ಆಗುತ್ತೆ. ನಾಗರಾಳಕ್ಕೆ ಸುಮಾರು 316, ಯಕ್ಕುಂಡಿಗೆ ಸುಮಾರು ಮತ್ತೆ ಬಿಟ್ಟಿಲ್ಲ ನೋಡ್ರಿ 151 ನಿಮಗೆ ರಗಡ ಆಗ್ಯದ ನಮ್ದು ಎಲ್ಲ ಆಗಿ. ಆಮೇಲೆ ಹೊಕ್ಕುಂಡಿದಾಗ ಸುಮಾರು 1,500 ಹೊಕ್ಕುಂಡಿ ಅವರು. ಆಮೇಲೆ ಅರ್ಜುನ್ಗೆ ಸುಮಾರು ಅದೇ ಸರ್ ನಿಮ್ದು ಸುಮಾರು 2,000 ಎಕರೆ ಬರ್ತದೆ. ಆಮೇಲೆ ಕುಮಟೆದವ್ರು ಮಗನ್ ಚಾನ್ಸ್ ಹೊಡೆದವ್ರು 3,200 ಮೇಲೆ ಮಹೇಶ್ಗೌಡ್ರ. ಉಳಿದೆಲ್ಲ ಕಲಬುರಗಿ, ಗಾದ್ಯಾಳ, ಗಿದ್ಯಾಳ ಈ ಕಂಪನಿ ಬಾಗಲಕೋಟೆ ಜಿಲ್ಲೆದವ್ರು ಜಪ್ಕಂಡಿ ತಾಲೂಕು ಬರ್ತಾರ. ಅವ್ರಿಗೂ ಒಂದು 2-3 ಸಾವಿರ ಆಕೈತೆ. ಅಲ್ಲಿನೂ ಕೂಡ 3,000 ತನಕ. ಒಟ್ಟು 13,118 ಎಕರೆ ಈ ಡಿಸ್ಟ್ರಿಬ್ಯೂಟರ್ ಕಾಲುವೆ 1ರಿಂದ
ಮತ್ತು ಈ 5A ಏನದ 5A ಮತ್ತು 5B 5Aದಾಗ 5Bದಲ್ಲಿ ಇವತ್ತು ನ್ಯೂಸ್ ಏನದಲ್ಲ 5Aದಾಗ ಇವತ್ತು ಬಬಲೇಶ್ವರಕ್ಕೆ ಇವತ್ತಿನ ಸುಮಾರು 1819 ಸುಮಾರು 2000 ಎಕರೆ ಬಸ್ ಎಲ್ಲರೂ ಬೇಸ್ಪಟ್ರಿ ನಿಮ್ದು 2000 ಎಕರೆಯಲ್ಲಿ ನಿಡೋಣಿಗೆ 6325 ಎಕರೆ ಇಲ್ಲಿ ಆಮೇಲೆ ನಾಗರಾಳಕ್ಕೆ 487 ದಾಶಾಳಕ್ಕೆ 65 ಎಕರೆ ಆಗ್ತೈತಿ ಆಮೇಲೆ 5Bದಾಗ ಮತ್ತೆ ವ್ಯವಸ್ಥೆ ಮಾಡ್ರಿ 1000 ಎಕರೆ ಆಮೇಲೆ ಹಲಗಣಿಗೆ 127 ಕಾಕಣಿಕೆಗೆ 227 ಎಕರೆ ಇಲ್ಲಿ ಇವೆರಡೂ ಕೂಡಿ 10,000 ಎಕರೆ ಒಂದು ಈ ಕಡೆ ಅಗಳ ಎಷ್ಟಾಯ್ತದು 13 ಸುಮಾರು 23,000 ಜಾಸ್ತಿ ಎಕರೆ ಈಗ ನೀರಾವರಿ ಆಗುವಂಥದ್ದು ಭೂಮಿ ಪೂಜೆಗೆ ನಾಳೆ ಕೆಲಸ ಪ್ರಾರಂಭ ಮಾಡಿ 1 ವರ್ಷ ಮುಗಿಸ್ತೇವೆ 1 ವರ್ಷ ಮುಗಿಸ್ತೀವಿ ಕಾರ್ಯಕ್ರಮವನ್ನ ಮಾಡಿ ಕೆಲಸ ಕಾಂಟ್ರಾಕ್ಟರ್ ಕೊಟ್ಟೈತೆ ಮೋಸ್ಟ್ಲಿ ಉಪಾರ ಊರಾಗೈತೆ ಕಾಂಟ್ರಾಕ್ಟ್ ಎಲ್ಲಿ ಹಾಕ್ಯಾರ ಕ್ಯಾಂಪ್ ಸಹಕಾರ ಮಾಡ್ರಿ ಮತ್ತೆ ತೊಂದರೆ ಕೊಡ್ಬೇಡ್ರಿ ಅವ್ರ ತಂದೆ ಎಲ್ಲ ಮಕ್ಕಳು ಮಾಡತ್ತಾರ ಪಾಪ ನಾವು ಹೇಳದ್ ಕೇಳ್ತಾವ ಏನ್ರಿ ಸಹಕಾರ ಮಾಡ್ರಿ ಜಲ್ದಿ ಮಾಡಿಸೋದಲ್ರಿ ಒಳ್ಳೆ ಗುಣಮಟ್ಟ ಕೆಲಸ ಮಾಡಿಸಿ ಒಟ್ಟ ಎಲ್ಲ ಅನುಕೂಲ ಆಗುವಂಥದ್ದು ಮಾಡೋದು ದೊಡ್ಡ ಕಾರ್ಯಕ್ರಮ ಮಾಡೋದು ನಾನು ಸುಮಾರು ಎಲ್ಲ ಕೂಡಿ ಇನ್ನೂ ರೊಕ್ಕನೇ ಹಾಕಿಲ್ಲವ್ರಿ ನೀನು ಇದೊಂದು 121 ಕೋಟಿ ಒಂದು ಆಮೇಲೆ 2 ವಿಧಾನಸೌಧ ಆಗಿದೆ ಯಾವ್ದ್ರ ತಪ್ಪ ಮತ್ತೆ ನಮ್ಗೆ ಒಂದೇ ಐತಿ ಗೊತ್ತೈತಿ ನಿಮ್ಗೂ ಎಲ್ಲ ವಿಧಾನಸೌಧ ಚರ್ಚೆಗೆ ಬೊಬ್ಬಲೇಶ್ವರದ 2 ವಿಧಾನಸೌಧ ಅದಾವ ತಿಕ್ಕೋಟಕ್ಕೊಂದು ಇದಕ್ಕೊಂದು ಇನ್ನೂ ಉಳಿದ ತಾಲೂಕರಿಗೆ ಎಲ್ಲಿ ಆಗಿಲ್ಲ ಕೇಳ್ಕೊಂಡು ಪ್ರಾರಂಭನೇ ಆಗಿಲ್ಲ ನಮ್ಮ ಮತಕ್ಷೇತ್ರ 2 ತಾಲೂಕು ಎರಡೇ ಉಳ್ಕಡೆ ಆಗಿಲ್ಲ ಮತ್ತೇನ್ ಬೇಡಿದೆಲ್ಲ ಕೊಟ್ಟಿದ್ವಿ ತಹಶೀಲ್ದಾರ್ ಆಯ್ತು ಸಬ್ ರಿಜಿಸ್ಟರ್ ಆಯ್ತು ಎಲ್ಲ ಆಯ್ತು ಬರ್ತದೆ ಸ್ವಲ್ಪ ಆಫೀಸರ್ಸ್ ಇದು ಮಾಡಿಸ್ತಾರಾಗಿತ್ತು ಹಿಂಗಾಗಿ ಏನ್ ಬೇಡಿದೆಲ್ಲ ಕೊಟ್ಟಿದ್ವಿ ಹೀಗಾಗಿ ತಮ್ಗೆ ವಿನಂತಿ ಮಾಡ್ಕೋತೀನಿ ತಾವೆಲ್ಲ ಇದರ ಸದುಪಯೋಗ ಮಾಡ್ಕೊಡ್ರಿ ಇವತ್ತು ನಾನು ಮೊದಲು ಎದ್ದಿದ್ದು ಭೂಮಿ ಕಿಮ್ಮತ್ತು ಎದ್ದಿದ್ದು ಪಂಚುಡೋಣೆಗೆ 2 ಲಕ್ಷ 3 ಲಕ್ಷ 1 ಲಕ್ಷ ಅದು ಬಿಡಪ್ಪ ಹೋಯ್ತು 2 ಲಕ್ಷ ಇತ್ತಲ್ಲ 50,000 ಇತ್ತು ಆಯ್ತು 2 ಲಕ್ಷ 52 ಭೂಮಿ ಕಿಮ್ಮತ್ತು ಹೆಂಗಾತ ಸುಮ್ನೆ ಆತಾನ ಮಾರ್ಕೋಬೇಡ್ರಿ ಮತ್ತೆ ಎಲ್ರಿ ಮಾರ್ಕೊಂಡ್ರಿ 2 ಲಕ್ಷ 20 ಲಕ್ಷ 25 ಲಕ್ಷ ಮಾರ್ಕೊಂಡ್ರ ಮತ್ತು ಸಿಗಾಗಿಲ್ಲ 1 ಕೋಟಿ ಹೋಗೈತ ಈಗ ಎಷ್ಟಾಗೈತೆ ಹೇಳಿ ಅಲ್ಲಿ ಮಾರಬೇಡ್ರಿ ಅಷ್ಟೇ ಮಾರಕ್ ಹೋಗ್ಬೇಡ್ರಿ ಮಾರಿದ್ರೆ ಸಿಗಂಗಿಲ್ಲ ಇವತ್ತು 23 ಅದ ನಾಳೆ 43 ಆಕೈತಿ ಮುಂದೆ 103 ಆಕೈತಿ ಸಿಗಂಗಿಲ್ಲ ಅನ್ನೋ ಮಾತನ್ನ ಹೇಳಿ ಇವತ್ತು ಕೆರಿನೂ ಕೂಡ ಆ ಕೆರಿಗೂ ನೀರು ಸಿಕ್ಕಿರಲ್ಲ ಅದು ಕೊಟ್ಟಿವಿ ಇದು ಮಾಡಿಕೊಟ್ಟಿವಿ ಎಲ್ಲ ಏನೂ ಬಿಟ್ಟಿಲ್ಲ ನಿಮ್ಗೆ ಇನ್ನೊಂದು ಬಿಡ್ತಾರ ಇನ್ನೊಂದು ಕೆರಿ ಬಿಡ್ತೀರಿ ಮಾಡ್ತೀವಿ ಆಶೀರ್ವಾದ ನಿಮ್ಗೆ ಆಯ್ತು ಬಾಳ ಮಾತಾಡಂಗಿಲ್ಲ ಲೈಟ್ ಆರಿಲ್ಲ ಲೈಟ್ ಆರ್ಮ್ಯಾಗ ಡಿಪಾರ್ಟ್ ಎಕ್ಸೈಸ್ ಚಾಲೂ ಆಗೈತಿ ಬಿಡು ಆಮೇಲೆ ಇವತ್ತು ಕುಂಡು ಸರ್ ಪಾಪ ಹಿರೇ ಮನುಷ್ಯ ಅದ ಮೊದಲಿನ ಮನುಷ್ಯ ಅದ ಹಳೆ ಮನುಷ್ಯ ಬಿಡ್ರಿ ಕುಂಡ್ಸು ಅದಕ್ಕ ಎಲ್ಲರೂ ಬಿಡ್ರಿ ಹೋದವ್ ನಡೀದವೆಲ್ಲ ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೋತೀರಿ ಇದ್ರ ಸದುಪಯೋಗ ಮಾಡ್ಕೊಡ್ರಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದು ಬಹಳ ಮುಖ್ಯ
ನೀರಾವರಿ ಆಯ್ತು, ವಿದ್ಯುತ್ ಶಕ್ತಿ ಆಯ್ತು, ಕೆರೆ ಆಯ್ತು, ಎಲ್ಲ ಆಯ್ತು. ಇನ್ನ ಸ್ವಲ್ಪ ನೀರಿನವ್ರು ಬರಾಕತ್ತಿರತ್ತೆ ಎಲ್ಲ ಅದೆಲ್ಲ ನಾಳೆ ಅದನ್ನ ಆಮೇಲೆ ಮುಗಿದ್ಬೇಕು ಹೇಳ್ತಾನ. ಕೆನಾಲ್ದು ಕೆನಲ್ ನೀರು ಬಿಡಿಸೋದು, ಕೆರೆಗಳು ಬಿಡ್ತೀವಿ. ಪೈಪ್ಲೈನ್ ಚಾಲು ಮಾಡಿದಾಗ ಏನೇನು ಮಾತಾಡ್ಯಾರ ಮುಂದೆ ಅನ್ಬಾರ್ದ್ರಿ ನಾವ್ ಇವತ್ತು. ಇವರೆಲ್ಲ ಎಮ್ಮೆ ಇಷ್ಟಾಡ್ತಾರ ಮಾತಾಡಲ್ಲ ಬಿಟ್ಟಾರೇನ? ಇಲ್ಲಿಲ್ರಿ ಅವತ್ ಮಾತಾಡಿದ್ ನೆನಪೈತೆ ಅಷ್ಟೇ, ಮಾತಾಡಂಗಿಲ್ಲ. ಬಿಟ್ಟಿಲ್ಲ ಇವರು ಯಾರು ಮಾತಾಡೋದು ನಾವ್ ಯಾಕೆ ಮಾತಾಡ್ಬೇಕ್ರಿ? ನಮ್ ಸಾಹೇಬ್ರು ಮಾಡಾಯ್ತಾರ ಬರ್ತದ ನೀರತ್ ನಾವು ಕೂತಿದ್ವಿ. ಎಲ್ಲರ್ಕಿಂತ ಫಸ್ಟ್ ಪೈದೆ ಆಗಿದೆ ಕೊಪ್ಪ ಸಾವ್ಕಾರಗಳು. ನೀರಾವರಿ ಅಲ್ಲ, ಆ ಕೆರೆ ತುಂಬು ಕೆರೆ ತುಂಬುದ್ರಿ, ಹಳಿ ಕೆರೆ ತುಂಬು ಫಸ್ಟ್ ನೀರು ಬಂದ್ ಬಿಡುದು ಇವ್ರ ತೋಟಕ್ಕೆ. ತೋಟಕ್ಕೆ ಏನ್ರಿ 80 ಎಕರೆ ನನ್ನ ನೆನಪೈದ. ಒಂದು ನಾನು ಬಬ್ಲೇಶ್ವರ ಒಂದ್ 2 ಸಲ ಜಾರಿಸಿದ್ನಿ, ಭಾಷಣ ಮಾಡಿ ನಾವು ಹೇಳಿದ್ನಿ ನಿಮ್ಗೇನ್ ಒಳ್ಳೇದಾಗುದು ತಗೋತಿದ್ ನಾನು. ದೇವ್ರು ನೋಡ್ಕೊತ ನಿಮ್ಗ ಏನ್ರಿ ಕೊಪ್ಪದಗಳ ಬಂದಾರ್ರಿ ಅಂದಾಗ ಅವಾಗ ಮನ್ಯಾಗ ಏನಾದ್ರು ತಗೋತಂದ್ರ ಮನ್ಯಾಗ ಬೈಯಾಕತ್ರಲ್ಲ ಹೆಣ್ಮಕ್ಳು ಎಲ್ಲ ಮಾಡಿಸ್ಕೊಂಡು ನೀವು ಉಪಕಾರ ನೆನ್ಸ್ಲಿಕ್ಕಂತ ತಪ್ಪಾಕೈತಂತೆ ಮನ್ಯಾಗ ಬೈದ್ ಕಳ್ಸ್ಯಾರ ಅವ್ರನ್ನು. ಅಲ್ಲಿ ಅಕ್ಕಗಳು ಅವ್ವಗಳು ಪರಿಣಾಮ ಹೊರಗೆ ಬಂದಿದ್ ಹಂಗೆ ಇವರು ಮಾಡ್ಕೋತ ಹೋಗಿದ್ರ ಹಂಗ. ಅದೇನೇ ಇರ್ಲಿ, ಇವತ್ತು ಎಲ್ಲರಿಗೂ ಒಳ್ಳೇದಾಗಿದೆ. ಏನು ಇವತ್ತು ನಾವು ನೀರಾವರಿ ಮಾಡಿದ ಬರೀ ಏನು ಕಾಂಗ್ರೆಸ್ ನೀರು ಬರ್ತಾವ ಇಲ್ಲ, ನಮ್ಕಿಂತ ಜಾಸ್ತಿ ಬಿಜೆಪಿ ಹೋಗ್ಯವು. ಇಲ್ಲೊಬ್ರು ಮಾಡಿದ್ರಲ್ಲ ಬಂದ್ ನಿಮ್ ಊರಾಗು ಆಗಿತ್ತಲ್ಲ, ನಾನು ಹೋಮ್ ಮಿನಿಸ್ಟರ್ 5 ಬಂದಿದ್ದೆ. ಬೇಡದಲ್ಲ, ಇವತ್ತು ಅವ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ. ಯಾರ್ಯಾರು ಕಪ್ಪ ಸಾವ್ಕಾರ ಗತ್ಲೆ ಯಾರ್ಯಾರು ಹಿಂದ್ ಮಾಡ್ಯಾರ, ಕಪ್ಪ ಸಾವ್ಕಾರ ಬದಲಾಗ್ಯಾರ, ಹಂಗ ಅವ್ರೆಲ್ಲರಿಗೂ ಕೂಡ ಕಪ್ಪ ಸಾವ್ಕಾರ ಅವ್ರಿಗೆ ಒಳ್ಳೆ ಬುದ್ಧಿ ದೇವ್ರು ಕೊಡ್ಲಿ ಅಂತ ತಿಳಿಸಂತದ್ದು ಹಾರೈಸಿ ಅವ್ರಂಗೆ ಇವರು ಕೂಡ ಬದಲಾವಣೆ ಆಗ್ಲಿ ಅಂತ ಹೇಳಿ ಇವತ್ತು ಮಾಡ್ಕೊಡು. ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶಯ ಏನಿತ್ತು, ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ, ಇದು ಅಮೆರಿಕ ಕ್ಯಾಲಿಫೋರ್ನಿಯಾ ನಡೆಸ್ತದ ಅಂತ ಹೇಳಿ. ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ, ಒಳ್ಳೆ ಭೂಮಿ ಅದ, ಒಳ್ಳೆ ಬಿಸಿಲು ಕೊಟ್ಟ. ನಾವು ಬಿಸಿಲು ಅಂದ್ರೆ ಏನಂತೀವಿ, ಕೆಟ್ಟ ಬಿಸಿಲು ಅಂತೀವಿ. ಆ ಬಿಸಿಲಿಗೆ ಇವತ್ತು ದಿವಸ ನಿಮ್ ದ್ರಾಕ್ಷಿ ಗಿಕ್ಷಿ ಹಣ್ಣಾಗುದು. ನಿಡೋಣ್ಯಾಗ ಒಂದ್ ಟೈಮ್ನಾಗ ಮನಗಂಡು ನೀವು ಇದು ಬಡಿತಿದ್ರಿ, ಬಾಳೆಹಣ್ಣ, ನಿಂಬೆ ಹಣ್ಣ, ಬಾಳೆಹಣ್ಣ ಎರಡು, ಜವಾರಿ ಬಾಳೆಹಣ್ಣ. ಈ ಕಣವಲು ಇಲ್ಲೆಟ್ಟು ತಿಕ್ಕೋಟದಾಗಟ್ಟು ದೇವ್ರ ಪ್ರಿಗೆ ಆಗತ್ತೆ ಜವಾರಿ ಬಾಳೆಹಣ್ಣ. ಈ ಕಾಣುದಿಲ್ಲ, ಎಲ್ಲ ಮುಂಬೈ ಬಾಳೆಹಣ್ಣು ಚಲೋ ಇದಾವ. ನಿಂಬಿಕಾಯಿ ಬಾಳೆಹಣ್ಣು ಎರಡು ನಾ ಹೇಳ್ತೇನಪ್ಪ, ನನ್ಗೆ ಗೊತ್ತಿಲ್ಲ, ಎಲ್ಲ ನೆನಪೈತ್ ನನಗೆ. ಅದಕ್ಕ ಇದನ್ನ ಸ್ಟೇಷನ್ ಅನ್ನ ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದೀವಿ. ತಾವು ಇದರ ಸದುಪಯೋಗ ಪಡಿಸ್ಕೊಡ್ರಿ. ಈಗ ನೀರು, ಕರೆಂಟು, ಶಿಕ್ಷಣ ಇವೆಲ್ಲ ಮಾಡೋದ್ ಮೂಲಕ ಇವತ್ತು ಒಳ್ಳೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವ್ರು ಬೆಳೆಸಿ. ಯಾಕಂದ್ರೆ ಇದು ತೆಲೈತಲ್ಲ ಅಂತಾರೆ, 1 ದಿವಸದಲ್ಲ ಇದು. ಈ ನೀರು 1 ದಿವಸ 2 ದಿವಸದಲ್ಲ, ಸಾವಿರಾರು ವರ್ಷ ನಿಮ್ಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನೀರು ಹೋಗ್ತೈತೆ. ನಿಮ್ಮ ಅಂತರಗಳು ಅಭಿವೃದ್ಧಿ ಆಗ್ತಾವ. ನಾವು ನೋಡಿ ಗೌಡಿಕೆ ಎಲ್ಲಾನು. ಇದೇ ಒಂದು ಊರಾಗ ಡೊಮ್ನಾಳದಾಗ ಹೋದಾಗ ಮನೆಗೆ ಹೋದ್ರ ಚಾ ಪುಡಿ ಸಕ್ಕರೆ ತರಕ ಅಂಗಡಿ ಕಿರಾಣಿ ಅಂಗಡಿ ಕಳಿಸ್ತಿದ್ರು. ಗೌಡಿಕೆ 54 ಎಕರೆ ಎಲ್ಲ ಹೋಗ್ಬಿಟ್ಟಿದ್ವು. ಏನ್ ಉಳಿದ ನೋಡಿ ಹೆಸರಿಗೆ ಗೌಡ್ಕಿ 54 ಎಕರೆ ಮಳೆ ಆಶ್ರಯ. ಯಾರ ಮನೆಗೆ ಹೋದ್ರೆ ಗ್ಲೂಕೋಸ್ ಬಿಟ್ಟು ಪಾರ್ಲೆಗೆ ತರ್ಸಕ ಅಂಗಡಿ ಕಳಿಸ್ತಿದ್ವು ನೋಡಿ. ಅಲ್ಲ 2-3 ವರ್ಷ ಒಂದ್ ವರ್ಷ ಬರುವಲ್ಲ. ಹೀಗಾಗಿ ಇವತ್ತು ಅನುಕೂಲ ಆಗ್ಯದ. ಅದಕ್ಕ ಅನುಕೂಲ ಸದುಪಯೋಗ ಪಡಿಸ್ಕೊಡ್ರಿ. ಮತ್ ನಾವ್ ಮಾಡಿವಿ ಅಂದ್ಮೇಲೆ ಇವತ್ತು ಸ್ವಾಭಾವಿಕವಾಗಿ ನಮ್ಗೆ ಆಶೆ ಇರ್ತದೆ. ಈಗ ಬಬಲೇಶ್ವರ ಗೌಡ್ರಿಗೆ ಯಾಕೆ ಬೈತೀವಿ ಅಂದ್ರೆ ಇವ್ರು ಹೇಳ್ತಾರೆ, ದೇವ್ ಎಮ್ಮಿ ಪಾಡ್ರಿ ನಿಮ್ ಫೋಟೋ ಇಟ್ಟು ಪೂಜೆ ಮಾಡ್ತಿರೋ, ಅಂದ್ರೆ ಫೋಟೋ ಇಟ್ಟು ಪೂಜೆ ಮಾಡೋದು ಬಿಡ್ಬೋದು, ಊಟ ಹಾಕೋದು ಬಿಡ್ಬೋದು. ನಮ್ಮ ಮಂತರ್ಗಳು ಉಪಕಾರ ಆಗ್ಯಾರ, ಅಂದ್ರೆ ಫೋಟೋ ಇಟ್ಟು ಪೂಜೆ ಮಾಡೋರು, ಊಟ ಹಾಕಿ ಇವ್ರಿ. ನೀವು ನಮ್ಮ ಪಾಲಿನ ದೇವ್ರಿ ಅಂತ ದೇವ್ರಿಗೆ ಊಟ ಹಾಕಿಲ್ಲ ಇವ್ರು. ದೇವ್ರೆಲ್ಲ ಮಾತ್ ಬೇರೆ ಏನ್ರಿ. ಇಟ್ಟೆಲ್ಲ ಉದ್ದಾರ ಆಗ್ಯಾರ, ಎಲ್ಲ ಉದ್ದಾರ ಆಗ್ಯಾರ. ಉದ್ದಾರ ಆದ್ಮೇಲೆ ಓಟ್ ಮಾತ್ರ ಮುಂಚೆ ಬದ್ಲಾಕ್ತಾರ ಅವರು, ಬದ್ಲಾಗ್ಲಿಲ್ಲ ಏನ್ರಿ. ಹಂಗ ಉಳ್ದವ್ರು ಅವರು ಬದ್ಲಾಕ್ತಾರ ಏನ್ರಿ. ಸ್ವಲ್ಪ ಆಕೈತಿ ಈಗೆಲ್ಲ ಮತ್ ಬಾಳ ಬದಲಾವಣೆ ಆಗ್ತೈತಿ. ರಜೆ ಮಾಡಕ್ ಹೋಗ್ಬೇಕು. ಮುಂದಿನ ಸಲ ನೋಡ್ರಿ ನೀವು ಬಬಲೇಶ್ವರ ಹೈಯೆಸ್ಟ್ ಲೀಡ್ ಏನ್ರಿ. ನಿಮ್ಮೆಲ್ಲರ ಲೀಡ್ ಮೀರ್ಸುದು ಬಬಲೇಶ್ವರ. ಯಾಕೆ
ಗ್ಯಾರಂಟಿ ಸಾಹೇಬ್ರ ಎಬ್ಬಸ್ರಿಂದ ಸರ್ ಗೌಡ್ರ ಇಲ್ಲಾಂದ್ರೆ ಹೊಕ್ಕೊಂಡಿ ಕೊಡ್ತೀವಿ ಇಲ್ಲಾಂದ್ರೆ ಹೊಕ್ಕೊಂಡಿ ಕೊಡ್ತೀವ್ರಿ ನಾವು ಹೊಕ್ಕೊಂಡಿ ಆಯ್ತಾಯ್ತು ಬಿಡು ನೀವು ಕೊಡ್ರಿ ಅವ್ರಿಗೆ ಕೊಡ್ಲಿ ಎಲ್ಲರೂ ಕೊಡ್ಲಿ ನಾ ಮಾಡಿದ ಕೆಲಸ ನೋಡಿದ್ರೆ ನಮ್ಮ ಮತಕ್ಷೇತ್ರಕ್ಕೆ ಹೋಗ್ಬಾ ನಾಮಿನೇಷನ್ ಕೊಟ್ಟು ನಮ್ಮ ಉಳಿದ ಮತಕ್ಷೇತ್ರ ಅವತಾರ ಸಾಹೇಬ್ರ ನಮ್ಮಲ್ಲಿ ಬಂದಿನ್ರಿ ಅತ್ತಾರ ಅವ್ರು ಎಂಟು ಮಾಡಿರಲ್ಲ 10% ನಮಗೆ ಮಾಡ್ರಿ ಅತ್ತಾರ ಅಟ್ಟು ಮಾಡ್ಬೇಡ್ರಿ ಬಬಲೇಶ್ವರ ಮತಕ್ಷೇತ್ರಕ್ಕೆ ಎಂತ ಮಾಡಿರಲ್ಲ 100%, ಅದ್ರ ಬರೀ 10% ನಮಗೆ ಮಾಡಿ ಸಾಕತಾರ. ನಾವೊಮ್ಮೆ ಕಡೆ ಸಾಕು ಕಡೆಗೆ ಫಂಕ್ಷನ್ ಐತಿ 5ಕ್ಕೆ ಹೋದ್ನಿ ಅದಕ್ರಿ ಹೂವಿನ ಪ್ರಿಗೆ ಮತಕ್ಷೇತ್ರ ಅವಾಗ ದೇವ್ರ ಪ್ರಿಗೆ ಮತಕ್ಷೇತ್ರ ದೇವ್ರ ಆಗಿತ್ತು ಗೊತ್ತಿಲ್ಲ. ಒಂದ್ ಇಲೆಕ್ಷನ್ ಹೋದ್ನಿ ಅಲ್ಲಿ ಸಾಹೇಬ್ರ ಹಳೆ ಬಂದಿದ್ದು ಸಿದ್ದಪ್ಪಣ ದೇಸಾಯರು ಗೇಸರು ಎಲ್ಲವಲ್ಲ ರೆಡ್ಡಿ ಕಮ್ಯುನಿಟಿ ಮಂದಿ ಹೋದ್ನಿ ಎಲ್ಲ ಅವಲಕ್ಕಿ ತಿನ್ಸಿದ್ರು, ಉಂಡಿ ತಿನ್ಸಿದ್ರು, ಬಾಳೆಹಣ್ಣು ತಿನ್ಸಿದ್ರು. ನಾವು ಹೋಗಿದ್ರೆ ಇಲೆಕ್ಷನ್ ಸಲುವಾಗಿ ಓಟ್ ಕೇಳಕ LP ಇಲೆಕ್ಷನ್ ಆಯ್ತು ಎಲ್ಲ ಆಯ್ತು ಸರ್ ಮತ್ತೆ ನಾಳೆ ಇಲೆಕ್ಷನ್ ಸಾಹೇಬ್ರ ಒಂದು ಬಿಟ್ಟು ಹೇಳ್ರಿ ಅದು ಅವಲಕ್ಕಿ ತಿನ್ಸಿದ್ರಿ, ಉಂಡಿ ತಿನ್ಸಿದ್ರಿ, ಬಾಳೆಹಣ್ಣು ತಿನ್ಸಿದ್ರಿ ಎಲ್ಲ ಮಾಡಿ ಅದೊಂದು ಬಿಟ್ಟು ಹೇಳ್ರಿ ಅಂತ ಸಂಗಮೇಶ. ಯಾಕ್ರಿ ಅದ್ಮ್ಯಾಗ ಇಲ್ಲ ಸಾಹೇಬ್ರ ನಮ್ಮ MLA ನಮ್ಮ ಊರಿಗೆ ಒಂದು ಉಪಕಾರ ಮಾಡ್ಯಾನ್ರಿ ಅಂದ್ರು. ಏನ್ ಮಾಡ್ಯಾನ್ರಿ ಹೆಸರು ಹೇಳೋದಲ್ಲ ನಾನು ತಪ್ಪಗತಿಲಿ ಏನ್ ಮಾಡ್ಯಾನಕ್ಕೆ ನಾನು ಒಂದು ಭಾಳ ಏನಾರ ಮಾಡಿರ್ಬೇಕು. ನಮ್ ಗುಡಿಗೆ 1 ಲಕ್ಷ ರೂಪಾಯಿ ಕೊಟ್ಟ ಆ 1 ಲಕ್ಷ ರೂಪಾಯಿ ಇಡೀ ಊರಿಗೆ 1 ಲಕ್ಷ ರೂಪಾಯಿ ಮತ್ತೆ ಅಲ್ಲ ಹಂಗ ಬೇರೆ ಬೇರೆ ಅಲ್ಲ ಮತ್ತು ಸಮಾಜಗಳಿಗಲ್ಲ ಆ ಇಡೀ ಊರಿಗೆ 1 ಲಕ್ಷ ರೂಪಾಯಿ ಕೊಟ್ಟಾರ್ರಿ. ನನಗೂ ಕೆಟ್ಟ ಅನಿಸ್ತು. ಅದೇ ನಮ್ಮ ದೇಶಾರ ನಮ್ಮ ಊರಾಗ ನಮ್ಮ ಮತಕ್ಷೇತ್ರ ಒಂದೊಂದು ಊರಿಗೆ 1 ಕೋಟಿ ರೂಪಾಯಿ ಖರ್ಚು ಮಾಡಿ 3,000 ಗುಡಿ ಕಟ್ಟಿ ನಾನು 3,000 ಗುಡಿ ಒಂದೊಂದು ಊರಿಗೆ 1 ಕೋಟಿ ರೂಪಾಯಿ ಮಾಡಿ ನಾವು ಹಿಂಗೆ ಕಂಡೀಷನ್ ಹಾಕಂಗಿಲ್ಲರಿ. ಮುಂದೆ ನನಗೆ ಅನಿಸ್ತು ಕರೆ ಹೇಳಿ ಅವತ್ತ ಯಾಕೆ ಇವ್ರನ್ನ ಕೆಡಿಸ್ಬೇಕಪ್ಪ ನೀ ಅಂತೇಳಿ ಆಯ್ತು ಏನ್ ಮಾಡ್ತೀರಿ ಮಾಡಿ ದೇಶಾರ ಬಂದೆ ಮತ್ತೆ ಅವ್ರು ನಾ ಕೆಡಿಸ್ಬಿಟ್ಟೆ ಅಂದ್ರ ತಪ್ಪಾಕೈತಲ್ಲ. ನಾ ಕೆಡಿಸಿ ಓಟ್ ಹಾಕ್ಸ್ಕೊಂಡಿದ್ದಂದ್ರ ಅವ್ರು ಹಾಕ್ತಿದ್ರ ಮಾತು ಬೇರೆ ಕೆಡಿಸಿ ಓಟ್ ಕೊಟ್ರ ಮತ್ತ ತಪ್ಪಾಕೈತೆ ಅಂತ ಬಿಟ್ಟು ಬನ್ನಿ. ಒಂದು ಸಂಗಮೇಶ್ ಅಣ್ಣ 1 ಲಕ್ಷ ರೂಪಾಯಿ ಪಣ ನಮ್ಮ ಆಫೀಸ್ನಾಗ ದಿವಸ ಒಂದು ಮೀಟರ್ ನಮ್ದು ಸಂತೋಷ್ ಕಡೆ ದಿವಸ 1 ಲಕ್ಷ ಹೋಗೈತಿ. ದಿವಸ 1 ಲಕ್ಷ ಹೋಗೈತಿ. 3,000 ಗುಡಿ ಅದೇ ಆಯ್ತಾ 3,000 ಗುಡಿ. ಒಮ್ಮೆ ನನಗೂ ಅನ್ಸ್ತಾರ 3,000 ಗುಡಿ ಬಲ್ಲಿ 3,000 ಸಾಲಿ ಕಟ್ಟಿದ್ರೆ ಹೆಂಗ ಹಾಕಿತ್ತು ಬಿಡ್ತಾರ ನೀವು ಚಪ್ಪಾಳಿ ಹೊಡಿತೀರಿ ಬಿಡೋದು ಮತ್ತೆ ಅದೇ ಮುಂಜಾನೆ ಎಲ್ಲ ಹೊಡಿತೀರಿ. ಈಗ ಮುಗ್ದ ಬಿಟ್ಟ ಗುಡಿಗಳೇನ ಪ್ರಶ್ನೆ ಬಂದಿರಿ ಈಗ ಉಳಿದಿಲ್ಲ 90 ಮುಗ್ದವು ಅದು ಬರ್ತಾ ಬಿಡ್ತಾವ ಹಂಗ ಅಲ್ಲ ಅದೇ ಸಾಲಿ ಆಗಿದ್ದಾರ 3,000 ಸಾಲಿ ಆಗಿದ್ರೆ ಎಲ್ಲ ಕಾನ್ವೆಂಟ್ ಸಾಲಿ ಹಾಕಿದ್ದು ಗುಡಿ ಊರಾನವ್ರ ಪಟ್ಟಿ ಹಾಕೊಂಡು ಕಟ್ಕೊಡುದು. ಈಗ ನೀರಾವರಿ ಈಗಾರ ಬಿಡ್ರಿ ಪಟ್ಟಿ ಹಾಕೊಂಡು ಕಟ್ಟುದ್ ಬರ್ರಿ ಗುಡಿ ಗುಂಡ್ಬಾರ ಬಿಡ್ರಿ ಸಾಲಿಗೆ ನಮ್ಗತ್ರ ನಾವು ಬಿಟ್ಟೆ ಬಿಟ್ಟಿವಿ ಗುಡಿ ಗುಂಡಾರ ಸಾಕಿನ ನೀರಾವರಿ ಕಿತ ಇನ್ ಮೇಲೆ ಎಲ್ಲ ಸಾಲಿ ಫಾರೆಸ್ಟ್ ಕೆರಿ ಇನ್ನೊಂದು ಕೆರಿ ಹೇಳತ್ತಿರ್ತಾರೆ ಇನ್ನೊಂದು ಕೆರಿ ಮಾಡ್ಕೊಡ್ತೀವಿ ಆಯ್ತಾ. ಅಲ್ಲಿ ಇನ್ನೊಂದು ಕೆರಿ ಐತೆ ಮಾಡ್ಸಂತ ಎಲ್ಲ ಮಾಡ್ಸಂತ ಬಿಜಾಪುರ ಇರ್ತೀರಲ್ಲ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳಿ ಇವತ್ತು ನಾವೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮ ಶೋಭೆ ತಂದಿರಿ. ತಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಹಾರೈಸಿ ನಮ್ಮ ಮಾತಿಗೆ ಪುರ ಮತ್ತು ನಮಸ್ಕಾರ. ಸರ್ ಅದು ಬಿಡಿ.